ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯಗಳಲ್ಲಿ ಈಗಾಗಲೇ ನಾವು ಹೇಳ್ತಾ ಇದ್ವಿ ಕಾರಾಗೃಹದಲ್ಲಿ ಆಗ್ತಾ ಇರುವಂತಹ ಕರ್ಮಕಾಂಡ ಮತ್ತು ಆಡಳಿತ ಸುಧಾರಣಾ ಕ್ರಮಗಳನ್ನು ಎಷ್ಟು ಕೈಗೊಂಡ್ರೂ ಕೂಡ ಈ ಕಾರಾಗೃಹಗಳಲ್ಲಿ ಸಾಲ್ತಾ ಇಲ್ಲ ಅಂತ. ಇದಕ್ಕೆ ಮತ್ತೊಂದು ಫ್ರೆಶ್ ಎಕ್ಸಾಂಪಲ್, ಮತ್ತೊಂದು ಉದಾಹರಣೆ ಅನ್ನೋ ರೀತಿಯಲ್ಲಿ ಹುಬ್ಬಳ್ಳಿಯ ಇನ್ಸಿಡೆಂಟ್ ಬೆಳಕಿಗೆ ಬರ್ತಾ ಇದೆ. ಏನಾಗಿದೆ ಅನ್ನೋದರ ಡೀಟೇಲ್ಸ್ ಫಸ್ಟ್ ಕೊಟ್ಬಿಡ್ತೀವಿ. ಹುಡುಗಿ ವಿಚಾರವಾಗಿ ಜೈಲಿಗೆ ಹೋದ್ರೂ ಕೂಡ ಒಬ್ಬ ಆರೋಪಿ ಪಾಗಲ್ ಪ್ರೇಮಿ ಅಂತೆ ಇವನು, ಅಥವಾ ಲವ್ ಜಿಹಾದ್ ಮಾಡೋದಕ್ಕೆ ಅಂತಲೇ ಇರುವಂತಹ ಗ್ಯಾಂಗ್ನವನ ಗೊತ್ತಿಲ್ಲ. ಆದರೆ ಹಿಂದೂ ಅಪ್ರಾಪ್ತೆ ಮೇಲೆ ಈತ ನಡೆಸ್ತಾ ಇರುವಂತಹ ದೌರ್ಜನ್ಯ ಜೈಲಿನ ಒಳಗಿನಿಂದಲೂ ಕೂಡ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನಿಂದಲೇ ವಿಡಿಯೋ ಕಾಲ್ ಮಾಡಿ ಅಪ್ರಾಪ್ತಿಗೆ ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದ್ದಾನೆ ಇವನು ಅನ್ನೋದು ಗೊತ್ತಾಗ್ತಾ ಇದೆ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ. ಮುಸ್ಲಿಂ ಯುವಕನಿಂದ ಹಿಂದೂ ಅಪ್ರಾಪ್ತೆ ಮೇಲೆ ಲವ್ ಜಿಹಾದ್ನ ಆರೋಪ ಈಗ ಕೇಳಿಬರ್ತಾ ಇದೆ. ಇವನು ಇದೇ ವಿಚಾರವಾಗಿ ಜೈಲಿಗೆ ಹೋಗಿರ್ತಾನೆ. ಬಟ್ ಜೈಲಿಗೆ ಹೋದರೂ ಕೂಡ ಅಲ್ಲಿಂದಲೂ ಥ್ರೆಟ್ ಮಾಡ್ತಾನೆ ಅಂದರೆ ಇನ್ನು ಯಾವ ಮಟ್ಟಕ್ಕೆ ಆತ ಕಾನೂನಿನ ಬಗ್ಗೆ ಭಯ ಇಟ್ಕೊಂಡಿದ್ದಾನೆ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಆ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಸುನಿಲ್, ಯಾವಾಗಿನ ವಿಡಿಯೋ ಇದು? ಯಾಕಂದರೆ ಜೈಲಧಿಕಾರಿಗಳು ರೆಡಿ ಇರ್ತಾರೆ ಕ್ಲೀನ್ ಚಿಟ್ ಕೊಡೋದಕ್ಕೆ. ಇದು ಇವಾಗಿನ ವಿಡಿಯೋ ಅಲ್ಲ, ಹಳೆ ವಿಡಿಯೋ ಅಂತ ಕತೆ ಕಟ್ಟೋದಕ್ಕೆ ರೆಡಿ ಇರ್ತಾರೆ. ಸೊ ಯಾವಾಗಿಂದ ಇದು ವಿಡಿಯೋ, ಮತ್ತು ಈ ಅಕ್ಯೂಸ್ಡ್ ವಯಸ್ಸು ಎಷ್ಟು, ಈತನ ಹಿನ್ನೆಲೆ ಏನು, ಈ ಪ್ರಕರಣದ ಹಿನ್ನೆಲೆ ಏನು ಅಂತ? ಮಮತಾ, ನಿಜಕ್ಕೂ ಕೂಡ ಸಾಕ್ಷಿ ಸಮೇತ ಪಬ್ಲಿಕ್ ಟಿವಿ ಈ ಒಂದು ಜೈಲಿನ ಬಂಡವಾಳವನ್ನ ಬಯಲು ಮಾಡ್ತಾ ಇರುವಂತದ್ದು. ನೀವು ಹೇಳಿದಂತೆ ಈ ವಿಡಿಯೋ ಇದೇ ತಿಂಗಳ 13ನೇ ತಾರೀಕು ಜೈಲಿನಿಂದ ಸ್ಮಾರ್ಟ್ ಫೋನ್ ನಿಂದ ಈ ಒಂದು ಆರೋಪಿ ಆ ಒಂದು ಸಂತ್ರಸ್ತೆಗೆ ಕರೆ ಮಾಡಿರುವಂತದ್ದು. ಕೇವಲ ಒಂದೇ ದಿನ ಅಲ್ಲ ಮಮತಾ, ಆತ ಯಾವಾಗ ಜೈಲು ಸೇರಿದ್ನೋ ಆವಾಗ್ಲಿಂದಲೂ ಕೂಡ ಸಂತ್ರಸ್ತೆಗೆ ಈ ರೀತಿಯಾಗಿ ವಿಡಿಯೋ ಕಾಲ್ ಮುಖಾಂತರ ಒಂದು ಒತ್ತಡವನ್ನ ಆಗ್ತಾ ಇದ್ದಾನೆ. ಏನಂದ್ರೆ ಒಂದು ಕೋರ್ಟ್ ನಲ್ಲಿ ತನ್ನ ಪರವಾಗಿ ಹೇಳಿಕೆಯನ್ನ ನೀಡಬೇಕು, ನಾವಿಬ್ರು ಲವ್ ಮಾಡ್ತಿದ್ವಿ ಅಂತ ಹೇಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡನ ಆಗ್ತಾ ಇದ್ದಾನೆ ಅಂತ ಆರೋಪ ಕೇಳಿ ಬಂದಿರುವಂತದ್ದು. ಇನ್ನು ಈ ಪ್ರಕರಣ ಒಂದು ಹುಬ್ಬಳ್ಳಿಗೆ ಸಂಬಂಧಿಸಿದಂತ ಆಗಿರುವಂತದ್ದು. ಪೋಸ್ಕೋ ಒಂದು ಪ್ರಕರಣದಡಿ ಈತನ ಮೇಲೆ ಒಂದು ಪ್ರಕರಣ ದಾಖಲೆ ಆಗಿರುತ್ತೆ. ಈ ಒಂದು ವಿಚಾರವಾಗಿ ಪೊಲೀಸರು ಎಲ್ಲಾ ತನಿಖೆಯನ್ನು ನಡೆಸಿ ಈತನ ತಪ್ಪು ಕಂಡು ಬಂದಲ್ಲಿ ಒಂದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಾರೆ. ಸೊ ಹೀಗಾಗಿ ಈತ ಧಾರವಾಡದ ಕೇಂದ್ರೀಯ ಒಂದು ಜೈಲಿನಲ್ಲಿ ಈಗ ಸದ್ಯ ಇರುವಂತದ್ದು. ಸೊ ಅಲ್ಲಿಂದ ಈತ ಈ ಒಂದು ಸಂತ್ರಸ್ತೆಗೆ ಕರೆ ಮಾಡ್ತಿರುವಂತ ಒಂದು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಸ್ವತಃ ಈ ವಿಚಾರವನ್ನ ಹಿಂದೂ ಪರ ಸಂಘಟನೆಗಳು ಜೈಲಧಿಕಾರಿಗೆ ತಿಳಿಸಿದ್ರು ಸಹ ನೀವು ಹೇಳಿದಂತೆ ಒಂದು ನೆಪ ಹೇಳಿ ಈ ರೀತಿಯಾಗಿ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಆಗಿತ್ತು. ಹೀಗಾಗಿ ಮಾಧ್ಯಮದ ಎದುರು ಸ್ವತಃ ಕುಟುಂಬಸ್ಥರು ಬಂದು ಅಳಲನ್ನ ತೋಡಿಕೊಂಡಿರುವಂತದ್ದು. ಮಮತಾ, ನಿಜಕ್ಕೂ ಕೂಡ ಈ ಒಂದು ಜೈಲಿನ ಕರ್ಮ ಕಾಂಡಗಳು ಎಷ್ಟು ಒಂದು ರೀತಿಯಲ್ಲಿ ಪರಿಣಾಮಕಾರಿ ಆಗ್ತಾ ಇದಾವೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವತಃ ಜೈಲಿನಂತ ಆರೋಪಿಗಳು ಈಗ ಹೊರಗಡೆ ಇರುವಂತವರಿಗೆ ಕಿರುಕುಳ ನೀಡ್ತಾರಂದ್ರೆ ಜೈಲು ಏನಾಗಿದೆ ರಾಜ್ಯದಲ್ಲಿ ಅನ್ನೋದೇ ಈಗ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಈ ಬಗ್ಗೆ ತನಿಖೆ ಕೂಡ ಆಗ್ಬೇಕಾಗಿರುವಂತದ್ದು. ನಿನ್ನೆಯೂ ಕೂಡ ಇದೇ ರೀತಿಯ ಒಂದು ಪ್ರಕರಣಗಳು ಹೊರಬಂದಿದ್ವು ಬೆಂಗಳೂರಿನಲ್ಲಿ. ಈಗ ಧಾರವಾಡದಲ್ಲಿ ಬರ್ತಿರುವಂತದ್ದು ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುನಿಲ್. ಜೈಲು ಅನ್ನೋದು ಜೋಕ್, ನಮಗೆ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ ಅನ್ನೋದನ್ನ ಈ ಹುಡುಗರು ತೋರಿಸ್ಕೊಡ್ತಾ ಇದ್ದಾರೆ ಅಷ್ಟೇ.